ಅಂತ ಯಾವುದೇ ಸಮಸ್ಯೆ ಬಗೆಹರಿಲ್ಲ. ಯಾವ ಸಮಸ್ಯೆನೂ ಬಗೆಹರಿಲ್ಲ. ಈ ಸಮಸ್ಯೆ ಬಗೆಹರಿಬೇಕಂದ್ರೆ ಒಬ್ಬ ಕ್ಲರ್ಕಿಂದ ಸ್ಟಾರ್ಟ್ ಆಗುತ್ತೆ. ಒಬ್ಬ ಕ್ಲರ್ಕಿಂದ ನೀವು ಗ್ರೂಪ್ ಡಿ ಹುದ್ದೆಯಲ್ಲಿರುವಂತಹ ಕ್ಲರ್ಕಿಂದ ಸ್ಟಾರ್ಟ್ ಆಗುವಂತ ಸಮಸ್ಯೆ ಬಗೆಹರಿಯೋದು. ಅವರು ಒಂದು ಫೈಲ್ ಪುಟ್ಟಪ್ ಮಾಡಿದ್ರೆ ಅದು ಗ್ರೂಪ್ ಸಿ ಹತ್ರ ಬರುತ್ತೆ, ಆಮೇಲೆ ಗ್ರೂಪ್ ಡಿ, ಆಮೇಲೆ ಕಮಿಷನರ್, ಆಮೇಲೆ ಮಿನಿಸ್ಟರ್ ಹತ್ರ ಹೋಗುತ್ತೆ, ಆಮೇಲೆ ಸಿಎಂ ಹತ್ರ ಹೋಗುತ್ತೆ, ಆಮೇಲೆ ಕ್ಯಾಬಿನೆಟ್ ಚರ್ಚೆ ಆಗುತ್ತೆ, ಆಮೇಲೆ ಈ ಸಮಸ್ಯೆ ಬಗೆಹರಿಯೋದು. ನೀವು ಇಷ್ಟೆಲ್ಲ ಮುಂದೆ ಕಿಚ್ಚಾಡೋದ್ರಿಂದ ಹೊಡೆದಾಡೋದ್ರಿಂದ ಯಾರಿಗಾದ್ರೂ ಶಾಂತಿಯುತವನ್ನ ಕಾಪಾಡಿ. ಇದು ಯಾರಿಗೆ ಅನ್ಯಾಯ ಆದ್ರೂ ಪ್ರತಿಯೊಬ್ಬರು ಇಂಪಾರ್ಟೆಂಟ್ ನಮ್ಮ ಸಮಾಜಕ್ಕೆ. ಅರ್ಥ ಮಾಡ್ಕೊಳ್ಳಿ. ಇಷ್ಟೆಲ್ಲ ಯಾಕೆ ಮಾಡ್ತಾ ಇದ್ವಿ? ಇಷ್ಟೆಲ್ಲ ನಮಗೆ ಸ್ಪಂದಿಸಿ. ಇಡೀ ಸರ್ಕಾರನೇ ಇಲ್ಲಿ ಬಂದು ನಿಂತ್ಕೊಂಡಿದ್ದಾರೆ. ಆದರೆ ನಿಮ್ಗೆಲ್ಲರಿಗೂ ಅವಾಗಲೇ ಗೊತ್ತಿದೆ, ಕಮಿಷನರ್ ಸರ್ ಶಶಿಕುಮಾರ್ ಸರ್ ಅವಾಗಲೇ ಸಿದ್ದರಾಮಯ್ಯ ಸರ್ PS ಆಲ್ರೆಡಿ ನಮ್ಮ ಮನೆಗೆ ಕಳಿಸಿ ಅವ್ರು ಆಲ್ರೆಡಿ ನಮ್ಮ ಜೊತೆ ಚರ್ಚೆ ಮಾಡೋದು ಒಪ್ಕೊಂಡಿದ್ದಾರೆ. ಅರ್ಥ ಮಾಡ್ಕೊಂಡು ಅದಾದ್ಮೇಲೆ DC ಮೇಡಮು, ವಿಜಯಪ್ರಭು ಮೇಡಮು ನಮ್ಮ ಸಮಸ್ಯೆನ ಆಲಿಸಲಿಕ್ಕೆ ನಾವೆಲ್ಲ ಜವಾಬ್ದಾರಿ ಮಾಡಿದ್ದಾರೆ ಅಂತಂದ್ರೆ ಅವ್ರಿಗೆಲ್ಲರಿಗೂ ಜೋರ ಚಪ್ಪಾಳೆ ನೋಡಿ. ನಿಮ್ಮ ಸಮಸ್ಯೆ ಹೇಳ್ಬೇಕು ಸಮಸ್ಯೆ ಹೇಳ್ಬೇಕಂತಂದ್ರೆ ಸಮಸ್ಯೆ ಹೇಳೋದಕ್ಕೆ ಬಗೆಹರಿಸಬೇಕು. ಡೈಲಿ ಅರ್ಥ ಮಾಡ್ಕೊಳ್ಳಿ. ಯಾಕೆ ಅಂತಂದ್ರೆ ಇಲ್ಲಿ ನಾವು ಎಲೆಕ್ಟ್ ಮಾಡಿದೀವಲ್ಲ, ಅವರು AC ರೂಮಾಗಿ ಕುತ್ಕೊಂಡು ಒಂದು ಕ್ಯಾಬಿನೆಟ್ ನಡೆಸ್ತಾ ಇದ್ದಾರೆ. ನಾವಿಲ್ಲೆಲ್ಲ ಓಟ್ ಹಾಕಿದ್ವಲ್ಲ, ನಮ್ಮ ಇಷ್ಟು ಸಮಸ್ಯೆಗೆ ಸ್ಪಂದಿಸೋದಕ್ಕೆ ಕಮಿಷನರ್ ಮೇಡಮ್ ಬಂದಿದ್ದಾರೆ, ಕಮಿಷನರ್ ಸರ್ ಮತ್ತೆ DC ಮೇಡಮ್ ಬಂದಿದ್ದಾರೆ ಅಂತಂದ್ರೆ ಅವ್ರಿಗೆ ಅದು ಗೌರವ ಕೊಡಿ. ನೀವು ರೈತರಲ್ಲಿ ಅವಾಗ ಮಾತಾಡಿದ್ರು ಸರ್, ರೈತರಲ್ಲಿ ಇದೇ ತರ ಕಿರ್ತೀರಾ? ಕಿರ್ಚಲ್ಲ ದಯಮಾಡಿ. ಯಾಕೆಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಮಕ್ಳು ಬಂದಿದ್ದಾರೆ, ಇಲ್ಲೇ ಇದ್ದಾರೆ. ಪಾಪ ಅವ್ರಿಗೆ ಒಂದು ಗೌರವ ಕೊಡಿ. ಮಕ್ಕಳ ತಂಗಿದ್ದೀರಲ್ಲ, ಅವ್ರಿಗೂ ಪಾಪ ಸಿಸ್ಟರ್ ಬಂದಿದ್ದಾರೆ, ಸಿಸ್ಟರಲ್ಲಿ ಅವರು ಸಿಸ್ಟರ್ ಬಂದಿದ್ದಾರೆ. ಅರ್ಥ ಮಾಡ್ಕೊಳ್ಳಿ. ಒಂದು ನಿಮಿಷ ಯಾಕೆ ಅಂತ ಹೇಳ್ತೀನಿ, ಹೇಳೋದು ಅರ್ಥ ಮಾಡ್ಕೊಳ್ಳಿ. ಎಷ್ಟು ಸೈಲೆಂಟಾಗಿ ಇರ್ತೀರೋ ಅಷ್ಟೇ ಸಮಸ್ಯೆ ಯಾವ ಕ್ಯಾಮ್ರಾದವರೆಗೂ ನಾವು ವೇಟ್ ಮಾಡೋಂಗಿಲ್ಲ ಬಿಡ್ರಿ. ರಾಜ್ಯದಲ್ಲಿ ಆಗ್ತಿರೋಂಥ ಸಮಸ್ಯೆ ಕಳೆದ 6 ವರ್ಷದಿಂದ ಯಾವುದೇ ನೇಮಕಾತಿ ಆಗಿಲ್ಲ ಸರ್ ಮೇಡಮ್. ಕಳೆದ 6 ವರ್ಷದಿಂದ ಯಾವುದೇ ನೇಮಕಾತಿ ಆಗಿಲ್ಲ. 6 ವರ್ಷ ಅಂದ್ರೆ 2-3 ವರ್ಷ ಕೋವಿಡ್ ಅಂತ ಹೇಳ್ಬಿಟ್ಟು ಯಾವುದೇ ನೇಮಕಾತಿ ಆಗಿಲ್ಲ. 1 ವರ್ಷ ಎಲೆಕ್ಷನ್ ಮುಂದೆ ಯಾವುದೇ ನೇಮಕಾತಿ ಆಗಿಲ್ಲ. ಲಾಸ್ಟ್ 1 ವರ್ಷ ಇದೆ ಯಾವುದೇ ಒಳಗಿಂದಲೇ ಅಂತ ಹೇಳ್ಬಿಟ್ಟು ಯಾವ ನೇಮಕಾತಿ ಆಗಿಲ್ಲ. ಲಾಸ್ಟ್ ಜುಲೈಯಲ್ಲಿ 3 ವರ್ಷ ವಯೋಮಿತಿ ಜಾಸ್ತಿ ಮಾಡಿದ್ರು ಎಲ್ಲ ನೇಮಕಾತಿಗೆ. ಒಂದೇ ತಿಂಗಳಲ್ಲಿ ಕ್ಯಾಬಿನೆಟ್ ಅಲ್ಲಿ ಆರ್ಡರ್ ಮಾಡೋದು ಏನಂತ, ಮುಂದೆ ಆಗುವಂತ ನೇಮಕಾತಿ ಯಾವುದು ನೋಟಿಫಿಕೇಶನ್ ಯಾವುದು ಮಾಡಬೇಡಿ, ಒಳ ಮೀಸಲಾತಿ ಬರೋವರೆಗೂ ಜಾರಿಗೆ ಆಗೋರು ಮುಂಚೆ. ಆಲ್ಮೋಸ್ಟ್ 1.5 ವರ್ಷ ಆಯ್ತು. 2 ವರ್ಷ ವಯೋಮಿತಿ ಜಾಸ್ತಿ ಮಾಡಿದ್ದಾರೆ. 2 ವರ್ಷ ಅಂದ್ರೆ 6 ವರ್ಷ ನಾವು ಕೇಳ್ತಿದ್ದೀವಿ. 6 ವರ್ಷ ವಯೋಮಿತಿ ಜಾಸ್ತಿ ಮಾಡಬೇಕು ಪ್ರತಿ ಇಲಾಖೆ. 3 ವರ್ಷ ಮುಂಚೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಏನಂತ SC OBCಗೆ 3 ವರ್ಷ ರಿಲ್ಯಾಕ್ಸೇಷನ್ ಮಾಡ್ತಿಲ್ಲ. ಮೀಡಿಯಾ ಬೇಕು. ಹೌದಾ? ಆಮೇಲೆ ನಾವು ಮಾನ್ಯ ಗೃಹ ಸಚಿವರಾದಂಥ ಪರಮೇಶ್ವರನಿಗೆ 100 ಸಲ ಮನವಿ ಕೊಟ್ಟಿದ್ದೀವಿ. ಪೊಲೀಸ್ ಕಾನ್ಸ್ಟೇಬಲ್ ವಯೋಮಿತಿ ಜಾಸ್ತಿ ಮಾಡಿ. ಯಾವುದೇ ರೀತಿಯ ಸ್ಪಂದಿಸಿಲ್ಲ. ಈಗ ಆ 4/9/2025 ಕ್ಯಾಬಿನೆಟ್ ಡಿಸ್ಕಷನ್ ಆಗಿ ಬರೀ 2 ವರ್ಷ ವಯೋಮಿತಿ ಜಾಸ್ತಿ. ಕಳೆದ ವರ್ಷ 3 ವರ್ಷ ವಯೋಮಿತಿ ಜಾಸ್ತಿ ಮಾಡಿದ್ರು. ಈ
2 ವರ್ಷ 5 ವರ್ಷ ಆದರೂ ಎಲ್ಲ ಇಲಾಖೆಗಳು ಜಾಸ್ತಿ ಮಾಡಿ ಪೊಲೀಸ್ ಕಾನ್ಸ್ಟೇಬಲ್ ಒಯ್ಯಬೇಕು. SC ಮತ್ತು OBCಗೆ 33 ವರ್ಷ, ಜನರಲ್ 30 ವರ್ಷ ಮಾಡಬೇಕು. ಅಲ್ಲಿವರೆಗೂ ನಮ್ಮ ಹೋರಾಟ ಕಂಟಿನ್ಯೂಸ್ ಆಗಿರುತ್ತೆ. ಕಳೆದ 6 ವರ್ಷದಿಂದ ಐದು ವರ್ಷ 947 ಪೋಸ್ಟ್ ಇದೆ. ಸುಮಾರು 1 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕಷ್ಟಪಟ್ಟು ಅಭಿವೃದ್ಧಿ ಓದಿದ್ದಾರೆ. ಸೆಲೆಕ್ಟ್ ಆಗಿರೋದಷ್ಟು 947 ಜನ. ಅವರಿಗೆ ಅಷ್ಟು ಜನಕ್ಕೂ ಇನ್ನೊಂದು ಅಟೆಂಪ್ಟ್ ಕೊಡಬೇಕು ಅವರಿಗೆ. ಮತ್ತೆ ನಮ್ಮ ಕರ್ನಾಟಕ ಕಾರ್ಮಿಕರಿಗೆ 2,71,386 ಹುದ್ದೆಗಳಿವೆ. 43 ಡಿಪಾರ್ಟ್ಮೆಂಟ್ ಇಂದ ನಾವು 5-6 ವರ್ಷದಿಂದ ಮನವಿ ಕೊಟ್ಟರೆ ನೇಮಕಾತಿ ಮಾಡಿ ಟೀಚರ್ಸ್ 70,000 ಹುದ್ದೆಗಳಿವೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ more than 20,000 ವೇಕೆನ್ಸಿ ಇದೆ. ಮಾನ್ಯ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪ ಸರ್ ಮಾಧ್ಯಮದ ಮುಖಾಂತರ ಸ್ಟೇಟ್ಮೆಂಟ್ಸು ಒಂದ್ಸತಿ 5,000 ಮಾಡ್ತೀನಿ ಅಂತಾರೆ, ಒಂದ್ಸರಿ 10,000 ಮಾಡ್ತೀನಿ ಅಂತಾರೆ, ಒಂದ್ಸರಿ 20,000 ಮಾಡ್ತೀನಿ ಅಂತಾರೆ. ಇದರ ಜೊತೆಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ PC ವಯೋಮಿತಿ ಮತ್ತೆ ಪೊಲೀಸ್ ಕಾನ್ಸ್ಟೇಬಲ್ ನೋಟಿಫಿಕೇಶನ್ ಮಾಡ್ತೀನಿ ಅತಿ ಶೀಘ್ರ ಅಂತ ಹೇಳಿ ಕಳೆದ 2.5 ವರ್ಷದಿಂದ ಮಾನ್ಯ ಗೃಹ ಸಚಿವರು ನೋಡಿ. ಎಲ್ಲ ವಿದ್ಯಾರ್ಥಿಗಳನ್ನ ಒಳಗೊಂಡಂತೆ ಎಲ್ಲ ನೋಡಿ ಲಕ್ಷಾಂತರ ವಿದ್ಯಾರ್ಥಿಗಳು ಮತ್ತು ರಾತ್ರಿ ಕಷ್ಟಪಟ್ಟು ಹೋಗ್ತಾ ಇದ್ದಾರೆ. ಇವರಿಗೆ ನಾವು ಕೇಳ್ತಾ ಇರೋದು ಡೈರೆಕ್ಟ್ ಜಾಬ್ ಅದಾದ್ರೆ ಫಿಸಿಕಲ್ ಇರುತ್ತೆ, ಎಕ್ಸಾಮ್ಸ್ ಇರುತ್ತೆ. ಫಿಸಿಕಲ್ಗೆ ಅವಕಾಶ ಮಾಡಿಕೊಟ್ರೆ ನೆಕ್ಸ್ಟ್ ಏನಾದರೂ ಮಾಡ್ತಾರೆ. ಮನೆಯಲ್ಲಿ ಎಷ್ಟೋ ಇವತ್ತು ಇಲ್ಲಿ ಲೈಬ್ರರಿಯಲ್ಲಿ ಓದೋಕೆ ಬಂದು ಅಪ್ಲೋಡ್ ಆಗ್ತಿದ್ವಿ. ಇವತ್ತು 2 ವರ್ಷ ಮಾಡ್ತಿದ್ರೆ ಯಾರು ಕೇಳಲ್ಲ ಸರ್. ನಮ್ಮ ಬೇಡಿಕೆ ಇದೆ ಇರಬೇಕು ಸರ್. ಪ್ರಾಣ ಬೇಕಾದ್ರೂ ಹೋಗಲಿ, ಅವ್ರ ಬೇಡಿಕೆ ಇದೆ. ಅದನ್ನು ಅಪ್ಲೋಡ್ ಮಾಡಿ ಒಂದು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ನೇಮಕಾತಿ ಪ್ರಾರಂಭ ಮಾಡಿದ್ದಾರೆ. ಪ್ರತಿ ಡಿಪಾರ್ಟ್ಮೆಂಟ್